ಹಲೋ ಲಿಂಗಪ್ಪ, ಲಿಂಗಪ್ಪ ಏನಿದು ರೀ? ಮಾನ ಮರದ ಐತೆ ನಿಮ್ಗೆ ರೀ. 9:30 ಬೆಳಗ್ಗೆ ಎಷ್ಟು ಟೈಮ್ ಈಗ? 1 ಗಂಟೆ ಸಾರಿ 1 ಗಂಟೆ ಈಗ ಮನ ಮರದ ನಿದ್ದೆನೇ ಬಂದ್ಬಿಡ್ತಾನೆ ನನಗೆ. ಅಲ್ಲ ಅವರೆಲ್ಲ ಸೆಟ್ ಮಾಡ್ಕೊಳ್ಳೋದು ಬೇಡ ಲಿಂಗಪ್ಪ? ಏನು ಸೆಟ್? ನಾವು ಸೆಟ್ ಮಾಡ್ಕೊಂಡ್ರೆ ಯಾರು ಸಿಗಲ್ಲ, ಅವರೇನು ಸೆಟ್ ಮಾಡ್ಕೊಳ್ಳೋದು? ಓಕೆ ಸರ್, ಆಯ್ತು. ಸರಿಯಾಗಿ ಕೂತ್ಕೊಳ್ಳಿ ಸರ್, ಕ್ಯಾಮ್ರಾ ಎಲ್ಲ ಇದೆ. ಕ್ಯಾಮ್ರಾ ಕೂತಿಲ್ವಲ್ಲ, ನಿಂತೈತೆ, ನಾನೇ ಕೂತ್ಕೋಬೇಕು. ನೀವು ಕೂತ್ಕೊಳ್ಳಿ ಸರ್. ಏನಮ್ಮ ನೀವು ಸ್ವಲ್ಪನೂ ಪಂಚಾಲಿಟಿ ಇಲ್ಲ ನಿಮಗೆ. ಸೀರಿಯಸ್ ನೀವು ಕೊಡ್ಸಿದ್ರೆ ಸರ್? ಎನಿ ಡೌಟ್ಸ್? ಸುಮ್ಮನಮ್ಮ, ಏನು ನಿಮ್ಮ 3 ಜನಕ್ಕೆ ಗೊತ್ತೈತಿ, ಎಲ್ಲರಿಗೂ ಗೊತ್ತಾದಂಗೆ ಮಾಡಕ್ಕೆ ಬಿಟ್ಟಲ್ಲ. ಒಂಚೂರು ನೀರು ಕೊಡಿ, ಇಳಿಲಿ ಒಂಚೂರು ನೀರು. ಏನದು ಈಗ ಶುರು ಮಾಡಲಾ ಪ್ರಾರಂಭ ಮಾಡಲಾ? ಪ್ರಾರಂಭ ಬೇಡ, ಶುರು ಮಾಡಲಾ? ವೀಕ್ಷಕರಿಗೆಲ್ಲ ನಮಸ್ಕಾರ. ಕಟ್ ಮಾಡಿ, ಚೂರು ಕಟ್ ಮಾಡಿ ಪ್ಲೀಸ್. ಮೊದಲು ಫಸ್ಟಿಂದ ಈಗ ವೀಕ್ಷಕರಿಗೆಲ್ಲ ನಮಸ್ಕಾರ ಅಂತೇಳಿ ನಾವು ಹೇಳಿದ ಹೆಸರು ಮಾಡ್ತೀವಿ. ಲಿಂಗಪ್ಪನ ನಮಸ್ಕಾರಗಳು ಎಲ್ಲರೂ. ನೋಡಿ ನಮ್ಮ ಇವತ್ತು ಏನು ಪಿಕ್ಚರ್ ಹೆಸರು? ಒಂದು ನಿಮಿಷ. ಸೂತ್ರಧಾರಿ ಸಿನಿಮಾದ ಎಲ್ಲ ನಟರು, ನಿರ್ದೇಶಕರು, ಇಡೀ ಟೀಮ್ ನಮ್ಮ ಜೊತೆಲಿದೆ. ಏನಮ್ಮ? ನಟಿನೂ ಇದಾರಂತೆ ಅಥವಾ ಇದ್ದಾರೆ. ಸರಿ, ನಿನ್ನೆ ಎಫೆಕ್ಟ್ ಇದು. ಸರಿ, ಬೇಜಾರು ಮಾಡ್ಕೊಬೇಡಿ. ನಿಮ್ಗೆ ಗೊತ್ತು ನನಗೆ ಅಂತ ಬಾರಿ ಒಳ್ಳೆ ಮನುಷ್ಯ. ಸಾಯಂಕಾಲ ಮಾತ್ರ ಯಾರು ಸಿಗಬೇಡಿ ಎದುರುಗಟ್ಟೆ ನಾನು ಹೇಳೋದು. ಈಗ ಸೂತ್ರಧಾರಿ ಟೀಮ್ ನಮ್ಮ ಮುಂದೆ ಕೂತಿದೆ, ನಾನು ಅವ್ರ ಮುಂದೆ ಕೂತಿದ್ದೀನಿ. ಒಬ್ಬೊಬ್ಬರನ್ನೇ ಕೆಣಕ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಸರ್, ನೀವು ಮಾಡೋ ಕೆಲಸ ಇಲ್ಲದೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಏನಕ್ಕೆ ಪ್ರೊಡ್ಯೂಸ್ ಮಾಡಿಸ್ತಾ ಇದ್ದೀರಾ? ಮಾಡೋ ಕೆಲಸ ಇಲ್ಲದ ಏನಿಲ್ಲ ಸರ್, ಮಾಡೋ ಕೆಲಸ ಇದ್ದು ಕೆಲಸ ಕೊಡೋದಂತ ಮಾಡಿದ್ದು. ಹೆಸರದು ಸೂತ್ರಧಾರಿ. ಆ ಹೆಸರೇ ಇಡಕ್ಕೆ ಕಾರಣ ಏನು? ಸೂತ್ರಧಾರಿ ಅಂದ್ರೆ ಪ್ರತಿ ಒಂದು ಕಥೆಯಿಂದೇನೂ ಒಬ್ಬ ಸೂತ್ರಧಾರಿ ಇರ್ತಾನೆ. ಅದಕ್ಕೆ ಸೂತ್ರಧಾರಿ ಅಂತ ಇಟ್ಟಿದೀವಿ. ಸೂತ್ರಧಾರಿ ನಮ್ಮ ವೆಂಕಟೇಶ್ವರ ಇಲ್ವಾ ತಿರುಪತಿ? ಏನದು? ವೆಂಕಟೇಶ್ವರ ತಿಮ್ಮಪ್ಪ ಅವರೇ ಸೂತ್ರಧಾರಿ ನಮಗೆಲ್ಲ ಅಲ್ವಾ? ಈಗ ತಲೆನೋವು ನಿಮ್ಗೆ? ತಲೆ ಬಟ್ಟೆ ಕಟ್ಕೊಂಡಿದ್ದೀರಾ? ಇದ್ರಲ್ಲಿ ಏನು ಇನ್ಸ್ಪೆಕ್ಟರ್ ಅಂತ ನೀವು? ಭಾರಿ ಇದ ಇನ್ಸ್ಪೆಕ್ಟರ್ ನಮ್ಮನ್ನೆಲ್ಲ. ಸರ್ ನಾವು ಕಲ್ಯಾಣ ಮಕ್ಕಳು, ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನೀವು ಯಾಕೆ ಮುಟ್ಟ ಅಂದ್ರೆ ನಾನು ಅಷ್ಟೊಂದು ಹೊಲಸ ನನ್ನ ಮಗನ ಮುಟ್ಟಕ್ಕಾಗಲ್ಲ ನನ್ನ. ಸರ್ ಹಂಗಂದ್ರೆ ಏನು ಸರ್ ಅದು? ಇಲ್ಲಿ 2 ಒಂದೇ ತಾನೆ? ವಾಟರ್ ರೇಟ್ ಹಾಕಿ ಅಂದ್ರೆ ಸರಿ ಮಾತಾಡಿ. ನೀವು ನಿಮ್ಗೆ ಆದಂತ ಒಂದು ಸ್ಥಾನಮಾನ ಇದೆ, ಒಂದು ಗೌರವ ಇದೆ ಈ ಒಂದು ಸಮಾಜದಲ್ಲಿ. ಹಿರಿಯರು ನೀವು, ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡೋರು ನೀವು. ಅಂದ್ರೆ ನಂಗೆ ವಯಸ್ಸಾಗ್ಬಿಟ್ಟೆ, ತೀರ್ಮಾನ ಮಾಡಿ ಮನೆ ಕಳಿಸ್ಬಿಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನೀವು ನಿಮ್ಮ ಮಾರ್ಗದರ್ಶನ ನೀವು ಹಾಕೊಟ್ಟಿರೋ ದಾರಿಲಿ ನಾವು ಹೋಗ್ತೀವಿ ಸರ್. ಹೌದಾ? ಅಂದ್ರೆ ನಮ್ಮ ಮನೆ ಕಡೆ ಬಂದ್ಬಿಡ್ತಾನಂತ ಡೌಟು. ಆಯ್ತು, ಆಮೇಲೆ ಮಾತಾಡೋಣ. ಈಗ ಇದರಲ್ಲಿ ಇನ್ಸ್ಪೆಕ್ಟರ್ ಮಾಡಿದ್ದೀರಲ್ಲ, ಏನು ದಬ್ಬಾಕಿದ್ದೀರಾ ಅಂತ ಒಂಚೂರು ನಮಗೆ ಹೇಳ್ಬೇಕಲ್ಲ. ಇನ್ಸ್ಪೆಕ್ಟರ್ ರೋಲ್ ಮಾಡಿದೀನಿ. ಅದೇ ನಮ್ಮ ಪ್ರೊಡ್ಯೂಸರ್ ಅವ್ರು ಹೇಳಿದ್ರು. ನಮಗೆ ಡೌಟ್ ಇತ್ತು, ನಿಮ್ಗೆ ಇನ್ಸ್ಪೆಕ್ಟರ್ ನೀವು ಮಾಡಿ ಅಂತ ಅಂದಾಗ, ಇನ್ಸ್ಪೆಕ್ಟರ್ ರೋಲ್ ಮಾಡಿ ಅಂತ ಅಂದಾಗ, ಸರ್ ನಾನು ಯಾವತ್ತು ಇನ್ಸ್ಪೆಕ್ಟರ್ ತರ ಕಾಣಿಸ್ತೀನಿ ಸರ್, ನಾನು ಹಾಡ್ಗಾರ ಒಬ್ಬ. ಕರೆಕ್ಟಾಗಿ ಒಪ್ಕೊಂಡ್ರಿ ನೋಡಿದ್ರೆ ಅಲ್ವಾ? ಇನ್ಸ್ಪೆಕ್ಟರ್ ತರ ಕಾಣ್ತೀರ. ಬಟ್ ಅವ್ರಿಗೇನೋ ಕಾನ್ಫಿಡೆನ್ಸ್ ಇಲ್ಲ, ಇವ್ರು ಇನ್ಸ್ಪೆಕ್ಟರ್ ಮಾಡ್ಬೋದು, ಈ ಹುಡುಗ ಇನ್ಸ್ಪೆಕ್ಟರ್ ಮಾಡ್ಬೋದು ಅಂತ ಅವ್ರನ್ನ ಕೇಳಿ ಸರ್. ಇವ್ರ ಕೈಲಿ ಏನಾದ್ರು ದಬಾಕ್ಸೋಣ ಅಂತ ಇನ್ಸ್ಪೆಕ್ಟರ್ ಮಾಡಿದೀವಿ. ಬಟ್ ಇವ್ರು ಏನ್ ದಬಾಕವ್ರೆ ಅಂತ ಮೇ 9ನೇ ತಾರೀಕು ಜನ ನೋಡ್ಬೇಕು. ಮೇ 9ನೇ ತಾರೀಕು ಸರ್. ಮನ್ಸರ್ ಹೇಳಿ ಸರ್, ಎಲ್ಲ ಹಿಡ್ದೋಗ್ಬಿಡ್ತೀವಿ, ಲೈಟ್ ಜಾಸ್ತಿ ಆಗ್ಬಿಟ್ಟು. ಬೇಡ ಬೇಡ ಸರ್. ಸರ್ ಈಗ ಚೆನ್ನಾಗಿ ಮಾತಾಡ್ತೀನಿ ಸರ್. ಈ ಪಿಕ್ಚರ್ನ ಅವ್ರು ಆಯ್ಕೆ ಮಾಡೋ ಉದ್ದೇಶ ಏನು ಸರ್? ಇಷ್ಟು ಜನ ಆರ್ಟಿಸ್ಟ್, ನಾನು ಇನ್ಸ್ಪೆಕ್ಟರ್ ಥರ ಕಾಣಲ್ವ? ನನ್ನ ಯಾಕೆ ಇದು ಮಾಡಿ? ನೀವು ಒಳ್ಳೆ ದೆಪೆದಾರ ಥರ ಕಾಣ್ತಿದ್ದೀರ. ಕೇಳೇ ಬರ್ದೈತಿ ಪ್ರಶ್ನೆ ನಾನು. ಬಿಡಿ, ಏನು ಅನ್ಸುತ್ತೆ ಸರ್ ನಿಮಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ? ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ತರಬೇಕು ಅನ್ನೋದು ನನ್ನ ಆಸೆ. ಅದ್ರ ಜೊತೆಗೆ
ಈಗ ಈ ಸಿನಿಮಾ ಪಾತ್ರಗಳಲ್ಲಿ ಎಷ್ಟೋ ಹೀರೋಗಳನ್ನ ಆಲ್ರೆಡಿ ಮಾಡಿರೋ ತಂದು ಆಲ್ರೆಡಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಇವ್ರನ್ನೆಲ್ಲ ತಂದು ಮಾಡಿದಾಗ ಆ ಒಂದು ಫ್ರೆಶ್ ಕತೆಗೆ, ಯಾಕಂದರೆ ಈಗ ಒಬ್ಬ ಹೀರೋ ಆಗಿರೋರು ನನಗೆ ಬಿಲ್ಡಪ್ ಸೀಕ್ವೆನ್ಸ್ ಬೇಕು, ನನ್ನ ಈ ಥರ ತೋರಿಸಿ, ನನ್ನ ಆ ಥರ ತೋರಿಸಿ, ಇವೆಲ್ಲ ರಿಕ್ವೈರ್ಮೆಂಟ್ಸ್ ಕೆಲವ್ರಿಗೆ ಇರುತ್ತೆ. ಆ ರಿಕ್ವೈರ್ಮೆಂಟ್ಸ್ ಈಗ ಏನಾದ್ರು ತಮಿಳು ಮಲಯಾಳಮಲ್ಲೆಲ್ಲ ನೋಡಿ ನೀವು, ಫಿಲಮಲ್ಲಿ ಹೀರೋ ಅಂದರೆ ಕತೆ ಮಾತ್ರನೇ ಹೀರೋ, ಪಾತ್ರಧಾರಿಗಳು ಪಾತ್ರಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹೀರೋ ಅನ್ಸ್ಕೊಳ್ಳೋದು ಸಿನಿಮಾ ನೋಡೋ ಪ್ರೇಕ್ಷಕರಿಗೆ ಮಾತ್ರ ಹೀರೋ ಅನ್ಸ್ಕೋಬೇಕು. ಕರೆಕ್ಟ್ ಸರ್. ನಮ್ಮ ಅಣ್ಣವರು ಮೊನ್ನೆ ಬರ್ತ್ಡೇ ಆಗಿದೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ಕತೆನೇ ಹೀರೋ, ಆ ಪಾತ್ರಕ್ಕೆ ಬಂದು ಒಳಗಡೆ ಸೇರ್ಕೊಂಬಿಡೋರು. ಹೀರೋ ಅಂತ ಅವ್ರು ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ. ಅದಕ್ಕೆ ಅವ್ರ ಸಿನಿಮಾಗಳೆಲ್ಲ ಇವತ್ತು ನಮಗೆ ಮಾದರಿಯಾಗಿ ಉಳಿದಿರೋದು. ಇವತ್ತು ಅವರು ನಮ್ಮ ಕಣ್ಮುಂದೆ ಇಲ್ಲ, ಅಮರ ನಟ, ಆದರೂ ಎಲ್ಲರಿಗೂ ಆಶೀರ್ವಾದ ಇದೆ ಅವ್ರದ್ದು. ಕರೆಕ್ಟ್ ನೀವು ಹೇಳಿದ್ದು, ಆ ಪಾತ್ರಕ್ಕೆ ಅವ್ರು ಬಂದು ಹೀರೋ ಆಗಬೇಕು, ನಿಜ. ಅವಾಗಲೇ ಸಿನಿಮಾ ಗೆಲ್ಲೋದು. ಆಮೇಲೆ ಅವ್ರ ಬಗ್ಗೆ ಇನ್ನೊಂದೇನು ಅಂದರೆ, ಸಿನಿಮಾ ಮಾಡೋವಾಗ ಏನು ದಬಾಕ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ನನಗೂ ಒಂದೇ ಒಂದು ಕಾನ್ಫಿಡೆನ್ಸ್, ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಈ ಮನುಷ್ಯನಲ್ಲಿ ಟ್ಯಾಲೆಂಟ್ ಇದೆ. ಯಾಕೆಂದರೆ ಒಂದು ಪೊಗರು ಈವೆಂಟ್ ನಾವು ಮಾಡ್ತಾ ಇದ್ದೀವಿ, ಬ್ಯಾಕ್ ಪೇಯ್ನಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಅವ್ರಿಗೆ ಡಾಕ್ಟರ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವರು ಆಗಲ್ಲ ಅಂತ ಹೇಳಿಲ್ಲ, ಆಯಿತು ನಾವು ಬಂದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಸ್ಟೇಜ್ ಮೇಲೆ ಕುಣಿದ್ರು ಆ ಒಂದು ಸಾಂಗ್ ಪರ್ಫಾರ್ಮೆನ್ಸ್ಗೆ ನನಗೆ ಅವತ್ತೇ ಗೊತ್ತಾಯ್ತು. ಯಾಕಂದರೆ ಅವ್ರು ಆಗಲ್ಲ ಅಂದಿದ್ರೆ ಯಾರು ಟೀಮ್ ಏನು ಕೇಳ್ತಿರಲಿಲ್ಲ, ಅವ್ರನ್ನ ಬಂದು ಮಾಡಿ ಅಂತಲೂ ಹೇಳ್ತಿರಲಿಲ್ಲ. ಬಟ್ ಒಂದು ಕೆಲಸ ಅಂತ ಬಂದಾಗ ಎಷ್ಟು ಡೆಡಿಕೇಶನ್ ಆಗಿ ಒಂದು ಆರ್ಟಿಸ್ಟ್ ಇರ್ತಾರೆ ಅನ್ನೋದು ಇಷ್ಟು ಚಿಕ್ಕ ಉದಾಹರಣೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಒಂದು ಪೇನ್ ಇದ್ದಾಗಲೂ ಆ ಪರ್ಫಾರ್ಮೆನ್ಸ್ ಜನಗಳಲ್ಲಿ ಬಂದಾಗ ಒಂದು ಚೂರು ಪೇನ್ ತೋರಿಸಲ್ಲ ಫೇಸಲ್ಲಿ. ನನಗೆ ಅಲ್ಲೇ ಅನಿಸಿತ್ತು, ಇವ್ರ ಕೈಲಿ ಏನಾದರೂ ದಬಾಕ್ಸ್ಬೋದು, ಇಲ್ಲ ಇವ್ರ ಕೈಲಿ ಏನಾದರೂ ಏನೋ ಒಂದು ಮಾಡ್ಬೋದು ಒಟ್ಟಿನಲ್ಲಿ. ಅದು ಒಂದು ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಅಂತ ಬಂದಾಗ ಅವೆಲ್ಲ ಏನು ಇರಬಾರ್ದು ನನ್ನ ಪ್ರಕಾರ. ಕರೆಕ್ಟ್. ನಾನು ನಿಮ್ಮ ಫ್ಯಾನೇ ಚಂದವ್ರೆ. ಥ್ಯಾಂಕ್ ಯು ನಾಣಿ ಸರ್. ಏನು ಗೊತ್ತಾ, ಕಲಾವಿದನಿಗೆ ಅದೊಂದು ವರ, ತಾಯಿ ಶಾರದೆ ವರ. ಜ್ವರ ಇರಲಿ, ಮೈ ತುಂಬ 120 ಡಿಗ್ರಿ ಜ್ವರ ಇರಲಿ, ಸ್ಟೇಜ್ ಹತ್ತಿದಂಗೆ ಎಲ್ಲ ಮರ್ತೋಗ್ಬಿಡುತ್ತೆ. ಏನು ಶಕ್ತಿ ರೀ ವೇದಿಕೆಗೆ. ಹೌದು ಸರ್, ಅವ್ರದ್ದೇ ಶ್ರೀರಕ್ಷೆ ನಮಗೆ. ಒಬ್ಬೊಂದೊಂದು ಚಪ್ಪಾಳೆ ಎಲ್ಲೋ ನಮ್ಮನ್ನು ಬೇರೆ ಕಡೆ ಎದುರಿಗೆ ನೋಡ್ದಿದ್ರು, ಲೈವಲ್ಲಿ ನೋಡೋಕ್ಕಾಗ್ದಿದ್ರು, ಬೇರೆ ಕಡೆ ಟಿ ವಿಲಿ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಡ್ತಾನಪ್ಪ ಹುಡುಗ, ಒಳ್ಳೇದಾಗಲಿ ಅಂದರೆ ಖಂಡಿತ ಆಶೀರ್ವಾದ ನಮಗಿರುತ್ತೆ. ಇಷ್ಟೆಲ್ಲ ಹೇಳಿದ್ದೀನಿ, ಏನಿಲ್ವಾ? ಆಮೇಲೆ ತಂದಿದ್ದೀರ ತಾನೆ? ಬೇಡ ಜನ ನೋಡ್ತಾರೆ, ಆಮೇಲೆ ನೋಡೋಣ ಸಾಯಂಕಾಲ. ಮೇಡಮ್, ತಾವು ಏನು ಈ ಪಿಕ್ಚರ್ನಲ್ಲಿ ಏನು ಪಾತ್ರ? ಸರ್ ನಾನು ಪ್ರಶ್ನೆ ಯಾರು ಕೇಳಿದ್ ನಾನು? ಅವ್ರೇನೋ ಮಾತಾಡಿದ್ರು, ನೀವ್ ಹೇಳ್ತೀರಾ ಅಂತ ಕೇಳ್ದೆ. ದೊಡ್ಡವ್ರ ಮುಂದೆ ಕುತ್ಕೋಬಾರ್ದು. ಅಂದ್ರೆ ಈ ತರ ಏನಕ್ಕೆ ಕುತ್ಕೋತಿದೆ ಅಂದ್ರೆ ನಮಗೆ ಕಂಫರ್ಟಬಲ್ ಆಗ್ಲಿ ಅಂತ ಕುತ್ಕೊಳ್ಳೋದು. ಹೌದಾ? ನನಗೆ ಮಕಡೆ ಮನೆ ಕಂಡ್ರೆ ಕಂಫರ್ಟಬಲ್, ಮಲ್ಕೊಂಬಿಡ್ಲ, ಜನ ನೋಡ್ತಾವ್ರಿ. ಏನ್ ಸರ್ ಇದು? ಅವನಮ್ಮ ನನ್ಗೆ ಏನದು ನೀವು ನೆನ್ನೆದಾ? ಸವಾಸ ಚೆನ್ನಾಗಿರ್ಬೇಕ್ರಿ. ಅವತ್ತು ಲಿಂಗಪ್ಪನ ಸವಾಸ ಮಾಡಿದ್ರಲ್ಲ ಹಂಗೆ. ಹೇಳಮ್ಮ. ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಬಬ್ಲಿ ಕ್ಯಾರೆಕ್ಟರು. ಅಂದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಹುಡುಗಿರು ಹೇಗಿರ್ತಾರೆ ಅಂದ್ರೆ, ಈ ಜನರೇಷನ್ ಅಲ್ಲಿ ಹುಡುಗರು ನಮ್ ಹಿಂದೆ ಬೀಳ್ಬೇಕು, ನಮ್ಮನ್ನ ಸ್ವಲ್ಪ ಕಾಡಿಸ್ಬೇಕು, ಹುಡುಗಿರ್ನ ಇಷ್ಟಪಡ್ಬೇಕು, ಎವ್ರಿ ಟೈಮ್ ಕಾಡ್ಬೇಕು. ಟೈಮ್ ಇಲ್ಲ ಸರ್, ಅವ್ರ ಟೈಮಲ್ಲಿ ವಾಚ ಇಲ್ಲ ಅವ್ರ ಕೈನಾಗ. ಇವ್ರಿಗೆ ಹೇಳ್ತಾ ಇಲ್ಲ, ನಾನು ವಿಜಯ್ಗೆ ಹೇಳ್ತಾ ಇದ್ದೀನಿ. ಆಯ್ತಾಯ್ತು. ಅವನಮ್ಮ ತಾನೆ, ಅವನಮ್ಮ ಸೂತ್ರಧಾರಲ್ಲಿರೋ ಸಿನಿಮಾ ಹೀರೋ ನಮ್ ಚಂದನ್ ಶೆಟ್ಟಿ ಅವ್ರಿಗೆ ಹೇಳಮ್ಮ. ನೀವೇ ಪ್ರೊಡ್ಯೂಸ್ ಮಾಡಿರೋದು ಸರ್, ನಮಗೆ ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ, ನನಗೆ ಒಂದು ಇವ್ರ ಸ್ಕ್ರಿಪ್ಟ್ ಬರೆದಾಗ ನನಗೂ ಅದೇ, ಯಾಕೆ ಎಲ್ಲಾ ಸಿನಿಮಾದಲ್ಲೂ ಹುಡುಗನೇ ಹುಡುಗಿ ಹಿಂದೆ ಹೋಗ್ಬೇಕು ಅಲ್ವಾ? ಬರ್ಬೇಕಲ್ವಾ ಹುಡುಗ? ಆತರ ತುಂಬಾ ಸಿನಿಮಾಗಳಾಗಿದೆ, ಹುಡುಗಿರು ಹುಡುಗರಿಂದ ಹೋಗ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಕೈಗೆ ಹಾಕೊಳ್ಳೋ ಬೆಳೆ ಕಿವಿಗೆ ಹಾಕೊಂಡ್ಬಿಟ್ಟವ್ರೆ, ಅದಕ್ಕೆ ನಮ್ಮ ಮಾತು ಕೇಳ್ತಿಲ್ಲ. ಸಮಸ್ಯೆ ಇದೆ, ಇಲ್ಲೊಂದು ಸಮಸ್ಯೆ ಇದೆ. ನಿಮ್ ಪಾತ್ರ ಇಷ್ಟ ಆಯ್ತಾ ನಿಮ್ಗೆ ಇದ್ರಲ್ಲಿ? ತುಂಬಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ನಮ್ಮಿಬ್ರು ಕೆಮಿಸ್ಟ್ರಿ ವರ್ಕ್ ಆಗಿದೆ. ಒಂದು ಲವ್ ಟ್ರ್ಯಾಕ್, ಓನ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಒಂದು ಕೌಟುಂಬಿಕ ಚಿತ್ರ, ಇಲ್ಲ ಎಲ್ಲರೂ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದೆ. ಸೊ ನನ್ನ ಫ್ಯಾಮಿಲಿನೂ ನಂದೊಂದು ಫ್ಯಾಮಿಲಿ ಆಗುತ್ತೆ, ನನ್ನ ಪಪ್ಪ ಅಮ್ಮಮ್ಮ, ನಂದೊಂದು ಅಕ್ಕ ತಂಗಿ, ಇದ್ರಲ್ಲಿ ಒಂದು ಜನಗಳಿಗೆ ಎಮೋಷನಲ್ ಟಚ್ ಕೊಡುತ್ತೆ ಈ ಸಿನಿಮಾ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಈ ಸಿನಿಮಾದಲ್ಲಿ ಇಬ್ರು ಮದುವೆ ಆಗಲ್ಲ? ಆ ಸಿನಿಮಾ ನೋಡ್ಬೇಕು ಸರ್, ಆ ಸಿನಿಮಾ ನೋಡ್ಬೇಕು. ಆ ಮಗು ಇದೆಯಲ್ಲ, ಅದು ಯಾರ್ದು ಅಂತ ಗೊತ್ತಾಗಿರಲ್ಲ ಸಿನಿಮಾದಲ್ಲಿ. ಯಾರು ನಮ್ಮ ಮಗು?
ಚಂದನ್ ಯಾವ ಮಗು ನಾನು ಯಾರಿಗೂ ಹೇಳಲ್ಲ, ಹೇಳಪ್ಪ. ಎಲ್ಲಿ ಬಚ್ಚಿಟ್ಟಿದ್ದೀರಾ? ಈಗ ನಿಮಗೆ ಡಬಲ್ ಜವಾಬ್ದಾರಿ ಇಲ್ಲಿ, ಹೀರೋನು ನೀವೇ, ಮ್ಯೂಸಿಕ್ ಡೈರೆಕ್ಟರ್ ನೀವೇ ಅಲ್ಲ. ಎಷ್ಟು ಜನಕ್ಕೆ ಈಗ ಅವಕಾಶ ಸಿಗುತ್ತೆ? ತುಂಬಾ ರೇರ್ ಕೇಸ್. ನಾನು ನಿಮ್ಗೆ ಅವಾಗಲೇ ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ಇವಾಗ ಒಬ್ಬ ನಾಯಕ ನಟನಾಗಿ ಫಸ್ಟ್ ಸಿನಿಮಾ ಅಂತ ಅಂದಾಗ ಅಲ್ಲಿವರೆಗೂ ಅವ್ನು ಯಾರು ಅಂತ ಪರಿಚಯ ಇರೋದಿಲ್ಲ. ಹೌದು, ಫಸ್ಟ್ ಟೈಮ್ ಬರ್ತಾನೆ ಒಬ್ಬ ನಾಯಕ ನಟ ಗುರ್ಸ್ಕೋಬೇಕು ಅಂತ ಪಾಪ ಹೇಳ್ತಿದ್ದೆ. ನನ್ನ ಕೇಸಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದೆ, ಆಲ್ರೆಡಿ ಇವಾಗ ಚಂದನ್ ಶೆಟ್ಟಿ ಅನ್ನೋ ಹೆಸರು ಒಂದು ಮತ್ತೆ ನನ್ನ ಮುಖ ಪರಿಚಯ ಎಲ್ಲರಿಗೂ ಇದೆ. ಸೊ ಈಗ ಹೊಸ ಫಸ್ಟ್ ಟೈಮ್ ಇವಾಗ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ಬೇರೆ ಸಿನಾರಿಯೋ. ನನಗೂ ತುಂಬಾ ಕುತೂಹಲ ಇದೆ. 9ನೇ ತಾರೀಕು ಜನ ಥಿಯೇಟ್ರಲ್ಲಿ ನನ್ನ ಪೊಲೀಸ್ ಕ್ಯಾರೆಕ್ಟರ್ ನನ್ನ ನೋಡಿ ನನ್ನ ಸ್ವೀಕಾರ ಮಾಡ್ತಾರ ಇಲ್ವಾ ಅನ್ನೋದು. ನಾನೊಂದು ಐಡಿಯಾ ಹೇಳ. ಸಾಯಂಕಾಲ 7-7:30 ನಮ್ಮನೆ ಗೊತ್ತಲ್ಲ ನಿಮಗೆ, ಯಾವ ಒಂದು ಫುಲ್ ಬಾಟ್ಲ್ ತಂದುಬಿಡಿ, ನಮ್ಮ ಆಫೀಸಲ್ಲೇ ಕೆಳಗೆ ಕೂರೋಣ. ನನ್ನ ಆಶೀರ್ವಾದ ತಗೊಳ್ಳಿ, ನನ್ನ ಮಾತು ಕೇಳಿ, ಸಿನಿಮಾ ಚೆನ್ನಾಗಾಗ್ತದೆ. ಜನಕ್ಕೆಲ್ಲ ಗೊತ್ತಾಗ್ಬಿಡ್ತದೆ ಯಾವ್ದಾದ್ರು ಸರಿ. ನೆಕ್ಕೋ ನಾಯಿಗೆ ಲಿಂಗ ಆದ್ರೇನು, ಬಾಣೆ ಬಟ್ಲಾದ್ರೇನು. ಆ ಅಮೃತ ಪ್ರಸಾದ ಲಿಂಗದ ಮೇಲೆ ಹಾಕಿದ್ರೆ ಫಸ್ಟ್ ಅದು ಲಿಂಗ ಎಲ್ಲ ಲೆಕ್ಕ ಬರ್ತದೆ, ಆಮೇಲೆ ಹುಡ್ಕೋದು ಹಿಂಗೆ ಆ ಬಟ್ಲ ಒಂಚೂರು ಇದ್ರು ಬಿಡಲ್ಲ. ಹಂಗೆ ಕುಡ್ಕರ್ಗೆ ಯಾವ ಜಾತಿ ರೀ, ಯಾವ್ದಾದ್ರೂ ಸರಿ. ಸರ್, ನಿರ್ಮಾಪಕರಾಗಿ ನಿಮಗೆ ಈ ಸಿನಿಮಾ ಎಷ್ಟು ಖುಷಿ ಕೊಟ್ಟಿದೆ? ನಿರ್ಮಾಪಕರಿಗಾಗಿ ಈ ಸಿನಿಮಾ ನನಗೆ ತುಂಬ ಖುಷಿ ಇದೆ. ಅದು ಸ್ಪೆಷಲಿ ನಮಗೆ ನಮ್ಮ ಹೀರೋಯಿನ್ನು ನಮ್ಮ ನಾನಿ ಸರು, ನಾನಿ ಅಂತ ಒಬ್ರು ಇದ್ದಾರೆ ಇದ್ರಲ್ಲಿ, ನಿಮ್ಗೆ ಗೊತ್ತಾ? ಹೌದಾ? ಅವರು ಪಾತ್ರ ಮಾಡಿದ್ದಾರೆ. ದಬ್ಲಾ ನಾನಿ, ಸಾರಿ ದಬ್ಲಾ ಅಲ್ಲ, ತಬಲಾ ನಾನಿ ಅಂತ, ತಮಟೆ ನಾನಿ. ಅವರಂತೂ ಅವ್ರ ಪಾತ್ರ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ಇನ್ನು ಸಾಕಷ್ಟು ಪಾತ್ರಧಾರಿಗಳು. ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಅವ್ರವ್ರ ಪಾತ್ರ. ಅಂದರೆ ಎಲ್ಲ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸಸ್ ಅಂದರೆ, ಈ ಸಿನಿಮಾದಲ್ಲಿ 2 ನಿಮಿಷ 3 ನಿಮಿಷ ಯಾರ್ಯಾರು ಸೀನಲ್ಲಿ ಇರ್ತಾರೋ ಅವರೇ ಹೀರೋ ಆಗಿರ್ತಾರೆ. ನಾನು ಅದೇ ಹೇಳಿದ್ರೆ ಕಥೆನೇ ಹೀರೋ ಹೋಗುತ್ತೆ ಅಂತ. ಅವ್ರವ್ರ ಪಾತ್ರಗಳಲ್ಲಿ ಅವ್ರವರೇ ಹೀರೋಗಳಾಗಿ ಒಂದು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂತಾ ಇರ್ತಾರೆ. ಆಮೇಲೆ ಈ ಸಿನಿಮಾಗೆ ಯಾರು ಒಂದು ಕಣ್ಣಿರೋರು ಡೈರೆಕ್ಟರ್ ಅಂತೆ, ಹೌದಾ? ಒಂದೇ ಒಂದು ಕಣ್ಣು ಐತಂತ ಅವ್ರಿಗೆ? ನಾವು ಒಂದು ಕಿದಾಕಿದ್ನಲ್ಲ ರೀ, ಅವ್ರು ಫಸ್ಟ್ DOP, ಈಗ ನಿರ್ದೇಶಕರಾದವ್ರೆ. ಅದ್ರ ಒಂದು ಕಣ್ಣೆ ತಾನೆ, ಒಂದು ಕಣ್ಣಲ್ಲಿ ಸಿನಿಮಾ ನೋಡ್ತಾ ಇದ್ರು, ಈಗ 2 ಕಣ್ಣಲ್ಲೂ ಸಿನಿಮಾ. ಆಮೇಲೆ ವಿಶೇಷ ಅಂದರೆ ಪಾಪ ಅವರು ಎಲ್ಲ ಮನೆಯೆಲ್ಲ ಒಂದು ಕಡೆ ಸಿಕ್ಕಿದ್ರು. ಕಿರಣ್ ಹೇಳಿದ್ರು, ಇಲ್ಲ ಸರ್ ನಾನು DOP ಆಗಿ ಎಲ್ಲಿ ಸಿಕ್ಕಿದ್ರು, ಯಾವ ಬಾರಲ್ಲಿ, ಎಲ್ಲಿ? ಬೇಜಾರಪ್ಪ ಹೇಳ, ಬೇಜಾರೇನೇ ತಾನೆ. ಪದ್ಮಾಬಾರ ಅವ್ರು ಹೇಳಿ, ಕ್ಯಾಶಿಯರ್ ಇನ್ಸೋ ಅಲ್ಲ, ನಾನು ಫೋನ್ ಮಾಡ್ತಾ ಇದ್ದೀನಿ, ಇಲ್ಲಪ್ಪ ಇದ್ರದ್ದೆಲ್ಲ ಕ್ಯೂಬ್ ಎಲ್ಲ ಲೋಡ್ ಮಾಡಬೇಕು ಅಂತ. ಈ ಪದ್ಮಾಬಾರಲ್ಲಿ ಪದ್ಮಮ್ಮನ ಜೊತೆ ಕೂತಿದ್ರೆ ನಮ್ಗೆ ಎಲ್ಲಿ ಸಿಗ್ತಾರೆ? ನಾನು ಹೇಳಿದೆ ವಿದ್ಯಾಪೀಠ ಬನ್ನಿ ನನಗೆ ಹತ್ರ ಅಂತ. ಇಲ್ಲ ಸರ್, ಇಲ್ಲಿ ಲೇಡೀಸ್ ಕ್ಯಾಶಿಯರು, ಇಲ್ಲಿಗೆ ಬನ್ನಿ ಅಂದರು. ನೋಡಿ ಹೆಂಗಿದೆ ಕತೆ. ಸರಿ ಸರ್, ಅವರು ಹೇಳಿದ್ರು, ಅವ್ರು ಹೇಳ್ತಾ ಇದ್ದು ನಾನು DOP ಆಗಿದೆ, ನವರಸನ್ ಸಾರು ನನ್ನ ನಿರ್ದೇಶಕನ ಮಾಡಿದ್ರು ಅಂತ. ಯಾವ ನಂಬಿಕೆ ಸರ್ ನಿಮಗೆ? ಹೇಗೆ ಅಂದರೆ ನಿಮ್ಮ ಹೊಸಬ್ರು ಬೆಳೆಸ್ತಾ ಇರ್ತೀರಿ, ಸಂತೋಷ ಆ ವಿಚಾರದಲ್ಲಿ. ತಮಟೆ ನಾಣಿಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ನಿಮ್ಮ 4 ಸಿನಿಮಾದಲ್ಲೂ ಮಾಡಿದ್ದಾರೆ ಅವರು ಅಲ್ಲ? ಹಾಂ, ಒಳಗೆ ಕಲಾವಿದನ ಅಥವಾ ಅಲ್ಲ ಒಳ್ಳೆ ಕಲಾವಿದನ? ಹೇಗೆ ಸೆಲೆಕ್ಟ್ ಮಾಡಿದ್ರಿ ನಿರ್ದೇಶಕರನ್ನ? ನಿರ್ದೇಶಕರ ಮೇಲೆ ನಂಬಿಕೆ ಅಲ್ಲ, ಅದು ನನ್ನ ಮೇಲೆ ಇರೋ ನಂಬಿಕೆ. ಅಂದ್ರೆ ಬಂದ್ರೆ ನಾನು ತೆಗೆಸ್ಕೊಳ್ಳೋ ಅಂತ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾವುದೇ ನಟರಾಗ್ಬೋದು, ಯಾರೇ ಹೊಸ ಕಲಾವಿದರಾಗ್ಬೋದು, ನನಗೆ ಗೊತ್ತು ಏನು ಅಂದ್ರೆ ಅವರೆಲ್ಲ ಕೆಪಾಸಿಟಿ ಇದೆ, ಮಾಡಿಸ್ಬೋದು ಅನ್ನೋದು ನನಗೆ ಆ ನಂಬಿಕೆ ಬಂದಿತ್ತು. ಅದಕ್ಕೆ ನಾನು ಓಕೆ ಮಾಡ್ಸೋಣ ಬಿಡು ಅಂತೇಳಿ. ಯಾಕಂದ್ರೆ ಪ್ರತಿಯೊಂದು ಇವಾಗ ನಾನು ಹೇಳಿದ್ನಲ್ಲ, ಇದೇ ಸಿನಿಮಾ ನಾನು ನಿರ್ದೇಶಕನಾಗಿದ್ರು ನನಗೆ ಡಿಫ್ರೆನ್ಸಸ್ ಏನಿಲ್ಲ. ಈಗ ನಾನೇ ನಿರ್ದೇಶಕನಾಗಿದ್ರು ನನಗೆ ಡಿಫ್ರೆನ್ಸಸ್ ಏನಿಲ್ಲ. ಬಟ್ ಇದು ಅವನಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ ಲೈಫಲ್ಲಿ, ಒಂದು ಮೆಟ್ಲಾಗುತ್ತೆ ಅವ್ನ ಲೈಫಲ್ಲಿ. ಇದು ಸಿನಿಮಾ ಗೆಲ್ತು ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಇಂಡಸ್ಟ್ರಿಗೆ ಬರ್ತಾನೆ. ಇವತ್ತು ಒಂದು 10 ಸಿನಿಮಾಗಳು ನೆಕ್ಸ್ಟ್ ಅವ್ನು ಮಾಡ್ತಾ ಹೋಗ್ತಾನೆ. ಇನ್ನು 10 ಹೀರೋಗಳು, 10 ಪ್ರೊಡ್ಯೂಸರ್ಸು ಹಿಂದೆ ಒಂದು ಇದಾಗುತ್ತೆ ಅದು. ಬಟ್ ನಾನೇ ಹಾಕಿದ್ರೆ ನಾನೇ ಇರ್ತೀನಿ ನಾನು. ಸೂಪರ್ ಕಿರಣ್, ನಿನ್ನ ಬಗ್ಗೆ ತುಂಬ ಮಾತಾಡ್ಸಿದ್ದೀನಿ. ಸಾಯಂಕಾಲ ಸೇಮ್ ಜಾಗ. ಓಕೆ. ಪದ್ಮಾಬಾರ್, ಪದ್ಮ ಅಮ್ಮ ಅಂದ್ಬಿಟ್ರೆ ಬೇಜಾರಾಗ್ತದೆ. ಪದ್ಮಾಬಾರ್. ಓಕೆ ಮೇಡಮ್, ಇವಾಗ ಅಲ್ಲಿ ನಿಮ್ಗೆ ತುಂಬ ಕೊಟ್ರ ಸಿನಿಮಾದಲ್ಲಿ? ಪಾತ್ರದಲ್ಲೂ ಸಪ್ರೇಟ್ ಆಗಿ ಅವರಿಗೆ ಸಪ್ರೇಟ್ ಆಗಿ ಏನೋ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಕೇಳೋದು, ನಿನ್ನ ಇಲ್ಲಾಂದ್ರೆ ಕೇಳಲ್ಲ. ಸಪ್ರೇಟ್ ಆಗಿ ನಾನೇನು ಕೊಡಿಸ್ಲಿ ಸರ್, ನೀವೆಲ್ಲ ಕೊಡಿಸಿದ್ಮೇಲೆ? ಅಲ್ಲ, ನಾನು ಎದ್ದೋಗ್ಬಿಡ್ತೀನಿ ಅಷ್ಟೇ. ನೀವು ಮಾತಾಡ್ಕೊಳ್ಳೋದು ನಾನೇನು ಬಂದಿರೋದಿಲ್ಲ. ಸೂತ್ರಧಾರಿ ಸಿನಿಮಾದಲ್ಲಿ ಹೀರೋ ನಿಮಗೆ ಕ್ವಾಟ್ಲೆ ಕೊಟ್ರ? ಹೌದು ಸರ್, ತುಂಬಾ ಕ್ವಾಟ್ಲೆ ಕೊಟ್ಟಿದ್ದಾರೆ ಸರ್. ನನಗೆ ಹೆಂಗೆ ಅಂದ್ರೆ
ಬಿಡಕ್ಕಾಗಲ್ಲ, ಇದನ್ನ ಲವ್ ಮಾಡ್ಲೇಬೇಕಲ್ಲಪ್ಪ. ಮಾಡ್ಕೊಳಮ್ಮ, ನಮ್ಗೆ ಸಂತೋಷ. ತೆಗೆಪ್ಪ ಹೋಯ್ತೀನಿ, ಅವ್ರು ಲವ್ ಮಾಡ್ತಾವ್ರಂತ ನಾವಿನ್ನೇ ಹಾಕಿಲ್ಲ. ಸರ್ ಸಿನಿಮಾದಲ್ಲಿ ಸಿನಿಮಾ ಸಿನಿಮಾದಲ್ಲಿ ನೀವು ತಪ್ಪು ತಿಳ್ಕೊಬೇಡಿ. ಏನಮ್ಮ ಅವರು ಸೊ ರೋಮಾಂಚನ ಆಗ್ಬಿಡ್ಲಿ, ಆಮೇಲೆ ಮಾತಾಡು ಆಯ್ತಪ್ಪ. ಸಿನಿಮಾದಲ್ಲಿ ಏನ್ಬಿಟ್ರಲ್ಲ, ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ ನಿಮಗೆ? ತುಂಬಾ ಜನ ಸರ್, ನಾನು ಒಬ್ಳು. ಹೌದಾ? ಮತ್ತೆ ಇನ್ನೇನಪ್ಪ ಫ್ಯಾನ್ ಅಂತೆ, ಪ್ರಯತ್ನ ಏನು? ಫ್ಯಾನ್ ಅಂದ್ರೆ ಬೇಸಿಗೆ ಕಾಲ ಈಗ ಫ್ಯಾನ್ ಆದ್ರೂ ಇರ್ಲಿ, ಅವರು ಬೇಸಿಗೆ ಕಾಲಕ್ಕೆ ಬೇಕಾಗುತ್ತೆ, ಗಾಳಿ ಕಡಿಮೆ ಆದಾಗ ಬೀಸ್ತಾರೆ. ಫ್ಯಾನ್ ಅಲ್ವಾ? ಅಭಿಮಾನಿಗಳು ಅದನ್ನ ಹೇಳಿದ್ರೆ ಈಗ ನಮಗೆ ತಲುಪ್ತದೆ ಅಂದ್ರೆ ನ್ಯಾಯವಾಗಿ ಮಾತಾಡ್ತೀನಿ. ಗ್ಯಾರಂಟಿನಾ ಮೇಡಮ್? ಎಷ್ಟು ಚೆನ್ನಾಗಿ ಕಾಣ್ತೀರಾ ಮೇಡಮ್ ಸಾಂಗಲ್ಲಿ, ಸೂಪರ್ ಸಾಂಗ್ಗಳು, 3 ಸಾಂಗು ಕೇಳಿದ್ದೀವಿ. ತುಂಬ ಮುದ್ದಾಗಿ ಕಾಣ್ತೀರಾ ಇಬ್ರು. ಇವ್ರದ್ದು ಸಾಯಂಕಾಲ ಬಂದೇ ಬರುತ್ತೆ, ಹೆಂಗಿದ್ರು ನೀವು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಸೂಪರ್ ಆಗಿತ್ತು ನಿಜವಾಗ್ಲು, ಸಾಂಗ್ಗಳು ನೋಡಿದ್ದೀನಿ. ಇಷ್ಟ ಸಾಯಂಕಾಲ ಇಷ್ಟ ಆಗ್ತದೆ ಇನ್ನು ಮೋಸ್ಟ್ಲಿ. ಆಯ್ತು ಮೇಡಮ್. ಅದೇ ಸರ್ ನಮಗೆ ಬೇಕಾಗಿರೋದು. ನಾವೇನಾದ್ರೂ ಸಾಂಗ್ ಆಗಿರ್ಲಿ, ಸಿನಿಮಾ ಮಾಡೋದು ಅಭಿಮಾನಿಗಳಿಗೆ, ಜನಗಳಿಗೋಸ್ಕರ. ಅವ್ರು ಇಷ್ಟಪಟ್ಟರು ಅಂದ್ರೆ ನಮ್ಗೆ ಇನ್ನೇನು ಸರ್, ಅದೇ ಸಾರ್ಥಕ. ಮೇಡಮ್ ನನಗೆ ಏನು ನಂಬಿಕೆ ಗೊತ್ತಾ, ಇವರು ಹೇಳಿದ್ರಲ್ಲ ಸಸ್ಪೆನ್ಸ್ ಏನದು, ನಂಗೆ ಹೇಳಕ್ ಬರಲ್ಲ ಇಂಗ್ಲೀಷ್. ಸಬ್ಸೆನ್ಸ್ ಕನ್ನಡದಲ್ಲಿ ಹೇಳ್ಬಿಡಿ ಸರ್. ಇಲ್ಲ, ಅಲ್ಲಿ ತಿರುಗ್ತಾ ಇಲ್ಲ, ಅಲ್ಲೇ ತಿರುಗ್ತಿಲ್ವಾ? ಸಾರಿ, ನಾಲ್ಗೆ ತಿರುಗ್ತಾ ಇಲ್ಲ. ಸಸ್ಪೆನ್ಸ್ ಥ್ರಿಲ್ಲರು ಅಂದರೆ ಎಲ್ಲರೂ ಆ ಸಿನಿಮಾಗಳು ಮಾಡ್ತಾರೆ ಅದೇ ಥರದ್ದು. ನಾವು ಹೆಂಗೆ ಹೇಳ್ತೀವಿ ಅನ್ನೋದೇ ಮುಖ್ಯ ಅಲ್ವರಾ? ಇವಾಗ ಕೆಲವು ಟೈಮ್ ಕೆಟ್ಟಾಗ ಮನುಷ್ಯನಿಗೆ ಅದು ಹಗ್ಗನೇ ಹಾವಾಗ್ಬಿಡುತ್ತಂತೆ. ಅದು ಸುಮ್ಮನೆ ಮಾಡಿಲ್ಲ ಗಾದೆ. ನನಗನ್ನಿಸ್ತದೆ ಈ ಸಿನಿಮಾದಲ್ಲಿ ಎಲ್ಲರೂ ಒಂದೇ ಥರ ಸಿನಿಮಾಗಳು ಮಾಡ್ತಾರೆ, ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಅಲ್ವಾ ಚಂದನ್? ಹಾಂ, ಇವಾಗ ನಿಮಗೆ ಇನ್ಸ್ಪೆಕ್ಟ್ರಿಗೆ ಅಷ್ಟೊಂದು ಟೆನ್ಷನ್, ಮನೆ ಮಠ ಎಲ್ಲ ಮರೆತು ಓಡಾಡ್ತಿರ್ತಾರೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಕಾಲೇಳಿಯ ಟೀಮ್ ಜೊತೆಲಿದ್ದರೆ ಅವ್ರ ಕತೆ ಏನಾಗಬೇಕು? ಆ ಥರ ಏನೋ ಪ್ರಾಬ್ಲಮ್ ಆಯ್ತಾ? ಹಾಂ, ಎಲ್ಲ ಸಪೋರ್ಟ್ ಮಾಡಿದ್ರ? ನಾನ್ ವೆಜ್ ಎಲ್ಲ ಅವ್ರ ಪ್ರೊಡ್ಯೂಸರ್ ಸೂಪರ್ ನಿರ್ಮಾಪಕರು. 5ನೇ ಸಿನಿಮಾ ಇದು, ನಮ್ಗೆ ಚೆನ್ನಾಗಿ ಗೊತ್ತು. 4 ಸಿನಿಮಾದಲ್ಲೂ ನಮಗೆ ಕೊಟ್ಟಿದ್ದಾರೆ ಪಾತ್ರ. ಆದ್ದರಿಂದ ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಷ್ಟೇ. ಟೀಮಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅಲ್ವಾ? ಹೌದಾ? ಸಿನಿಮಾ ಜನ ನೋಡಬೇಕು, ಏನು ಹಿಂಗೆ ತೋರಿಸಿದ್ದಾರೆ, ಏನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಕೇಳ್ಕೊಳ್ಳಿ, ಜನನ ಹೆಂಗೆ ಕೇಳ್ತೀರಾ, ಪ್ರೀತಿಯಿಂದ, ಭಕ್ತಿಯಿಂದ. ಹಾಂ, ಭಕ್ತಿಯಿಂದ, ಬಕ್ಕೊಂಡಲ್ಲ, ಭಕ್ತಿಯಿಂದ ಅಷ್ಟೇ. ಹಾಂ ಹಾಂ, ಕೂತಿದ್ದೀರಾ? ಹಾಂ, ಅಯ್ಯೋ ಹಾಂ, ಅಲ್ಲಿ ಹಾಂ. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಸಿನಿಮಾ ಸೂತ್ರಧಾರಿ ಮೇ 9ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಆದಂಥ ನಾನು ಅಭಿನಯಿಸಿದ್ದೇನೆ. ಹಾಗೆ ನನ್ನ ಜೊತೆ ಅಪೂರ್ವ ಅವರು ಹೀರೋಯಿನ್ ಆಗಿ ನಟಿಸಿದ್ದಾರೆ. ಹಾಗೆ ನಮ್ಮ ಜೊತೆ ತಬಲಾ ನಾಣಿ ಸರ್, ನಮ್ಮ ಹಿರಿಯ ಕಲಾವಿದರು, ಬಹಳ 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 ಒಳ್ಳೆಯ ಕಲಾವಿದರು, ತುಂಬ ಒಳ್ಳೆಯ ಹಾಸ್ಯ ನಟರಾಗಿರುವಂಥ ನಮ್ಮ ತಬಲಾ ನಾಣಿಯವರು ತುಂಬ ಚೆನ್ನಾಗಿ ನಮಗೆಲ್ಲರಿಗೂ ಅವರ ಶ್ರೀರಕ್ಷೆಯೇ ನಮಗೆ ಈ ಸಿನಿಮಾದಲ್ಲಿ ನಮಗೆ ಒಂದು ಆಶೀರ್ವಾದ. ಜೊತೆಗೆ ನವರ್ಸನ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರುವಂಥ ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವುಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಬೇಕು. ಆಹಾ, ನೋಡ್ರಿ, ಇದೊಂದು ಬಿಟ್ಟು ಸಾಕು ನೀನು ಕಲಾವಿದ ಅಂತ ಹೇಳಕ್ಕೆ. ಇದೊಂದು ಬಿಟ್ಟು ಕೂತಿತ್ತಲ್ಲೇ ಆಕ್ಟ್ ಮಾಡ್ಬಿಟ್ಟಲ್ಲಪ್ಪ. ಹಾ, ಒಳ್ಳೇದಾಗ್ಲಿ ಸರ್. ಮೇ 9ನೇ ತಾರೀಕು ಮೇ 9ನೇ ತಾರೀಕು ಮೇ 9ನೇ ತಾರೀಕು ಮೇ 9ನೇ ತಾರೀಕು ರಾಜ್ಯದಂತ ಕರ್ನಾಟಕ ರಾಜ್ಯದಂಥ ಚಿತ್ರಮಂದಿರಗಳಲ್ಲಿ ಸೂತ್ರಧಾರಿ ಸಿನಿಮಾ ಬಿಡುಗಡೆ ಆಗ್ತಿದೆ. ನಮ್ಮ ಚಂದನ್ ಶೆಟ್ಟಿಯ ಮೊದಲನೇ ಸಿನಿಮಾ ಹೀರೋ ಆಗಿ ಬರ್ತಾ ಇರೋದು. ಕಿರಣ್ ಕುಮಾರ್ದು ಮೊದಲನೇ ಸಿನಿಮಾ, ಮೊದಲನೇ ಹೆಜ್ಜೆ ತುಂಬ ಇಂಪಾರ್ಟೆಂಟ್. ಎಲ್ಲರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅವರ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂಥ ಒಂದು ನೆನ್ಪಿಟ್ಕೊಳ್ಳೋ ಅಂಥ ಸಿನಿಮಾ. ಕುಡ್ದಿದ್ದು ನಾನು ಅವರ ಗೊತ್ತಿಲ್ಲ. ಸ್ಮೆಲ್ಗೆ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಅಪೂರ್ವ ನಾಯಕಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನಮ್ಮ ತಬಲಾ ನಾಣಿ ಸಾರು ಹಾಗೂ ಸಾಕಷ್ಟು ಕಲಾವಿದರುಗಳು ಈ ಸಿನಿಮಾದಲ್ಲಿ ನಟಿಸಿ ನಿಮ್ಮನ್ನು ಮನರಂಜಿಸೋಕ್ಕೆ ಮೇ 9ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದಾರೆ. ಎಲ್ಲ ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ಕೇಳೋದು ಒಂದೇ, 9ನೇ ತಾರೀಕು ಸಿನಿಮಾ ಬಂದು ನೋಡಿ. ಅಷ್ಟು ಭಯ ಇದ್ರೆ ಸಾಕು. ಮತ್ತೆ ಕೇಳಿ.
ಹಾಯ್ ಎಲ್ಲರಿಗೂ ನಮಸ್ತೆ. ಸೂತ್ರಧಾರಿ ಇದೇ ಮೇ 9ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ಚಂದನ್ ಶೆಟ್ಟಿ, ನಾನು ಮತ್ತು ತಬಲ ನಾಣಿ ಸರ್ ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಕೂಡ ನಿಮ್ಮ ಎಲ್ಲ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಯಾಕೆಂದರೆ ಒಂದು ಒಳ್ಳೆ ಸಸ್ಪೆನ್ಸ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ಕೂಡ ನೋಡಿ ನಮಗೆ ಹರಿಸಿ. ನೀವಿದ್ರೆ ಬರ್ತಾನೆ ಇಲ್ಲ ಸರ್, ನೀವು ನನಗೆ ಟೆನ್ಷನ್. ಕನ್ನಡ ಚಿತ್ರಮಂದಿರಗಳಂತೆ ನಿಮ್ಮ ಕನ್ನಡ ಚಿತ್ರಮಂದಿರ 79ನೇ ತಾರೀಕು ರಿಲೀಸ್ ಅಂತ ಹಂಗಾದ್ರೆ ಕಟ್ ಮಾಡಿ ಸರ್ ಇನ್ನೊಂದ್ಸಲ. ಇದೇ ಸಾಕು, ಇದೆ ಚೆನ್ನಾಗಿ. ಸೂತ್ರಧಾರಿ ಮೇ 9ನೇ ತಾರೀಕು ಬರ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವು ನಿಮ್ಮ ಸ್ಟೈಲಲ್ಲಿ ಕೇಳಬೇಕು ಲಿಂಗಸ್ವಾಮಿ ಅವರು. ನನಗೊಂದು ಕಾಮಿಡಿ ಬಂದಿಲ್ಲ. ಈಗ ನನಗೇನು ಗೊತ್ತಾ, ಇದೆಲ್ಲ ಇಂಟರ್ವ್ಯೂ ಎಲ್ಲ ಓಕೆ, ಒಂದು ಕಾಮಿಡಿ ಮಿಸ್ಸಿಂಗ್ ಇದೆ ಇಲ್ಲಿ. ಅವ್ರದ್ದು ಯಾವ್ದಾದ್ರು ಒಂದು. ಇವ್ರು ಯಾಕೆ ಮಾಡ್ತಾರೆ ಸರ್? ನಮ್ಮ ತಬಲ ನಾಣಿ ಸರ್ನ ಕರೆಸಿ ಅವ್ರ ಸಿನಿಮಾದಲ್ಲಿ ಹೆಂಗ್ ಮಾಡಿದ್ದಾರೆ. ಹಲೋ, ನಮ್ಮ ಲಿಂಗಪ್ಪನ ಕತೆ ಗೊತ್ತಾ ನಿನ್ಗೆ? ನಂಗೆ ಗೊತ್ತಿಲ್ಲ. ಈ ಬರೀ ಏನ್ ಸರ್ ಇದು ಕುಡ್ಕೊಂಡು ಎಲ್ಲ ಮಾಡ್ದ, ನಂಗೆ ಇಷ್ಟನೇ ಆಗ್ಲಿಲ್ಲ. ಅಲ್ಲ ಅವ್ರ ಬಿಡಿ ಲಿಂಗಪ್ಪ ಅವರ, ನೀವು ಕಲಾವಿದರಿಗೆ ಅವಮಾನ ಮಾಡ್ತಾವ್ರೆ. ನಿಮಗೆ ರಂಗೋಲಿ ಹಾಕೋಕ್ ಬರುತ್ತಾ? ಹಾಕಕ್ ಬರುತ್ತೆ ಸರ್. ಏನಂತಾರ ಅದನ್ನ? ರಂಗೋಲಿ. ರಂಗೋಲಿ ಏನಪ್ಪ ಅದು? ಮನೆ ಮುಂದೆ ಹಾಕೋದು. ರಂಗೋಲಿ. ನೀವು 3 ಜನ ಫೇಲ್ ಆಗ್ಬಿಟ್ರಿ. ನೀವು ಚಿತ್ರ ಹೆಸರದು. ಇವಾಗ ಅಕ್ಕಿ ಹಿಟ್ಟಲ್ಲೂ ಹಾಕ್ತಾರೆ, ಮಾಮೂಲಿ ಹಿಟ್ಟಲ್ಲೂ ಹಾಕ್ತಾರೆ. ಏನದು? ರಂಗೋಲಿ. 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 ಈ 3 ಜನ ಇಲ್ಲ ರೀ, ಎಲ್ಲ ಪೇಲೆ. ರಂಗೋಲಿ ಅಲ್ಲ ಅದು. ಹಾ, ರಂಗಾವಲಿ. ಹೌದು. ಸೂರ್ಯನ ಮುಂಚೆ ಎದ್ದು ಹೊಸಲು ನೀರು ಹಾಕ್ಬಿಟ್ಟು ಅದನ್ನ ಹಾಕಿ ರಂಗ ನಮ್ಮ ಮನೆಗೆ ಒಲಿಯಪ್ಪ ಅಂತ. ಆದರೆ ಈಗಿನ ಮಕ್ಕಳು ಸೂರ್ಯ ಹುಟ್ಟಿದ್ಮೇಲೆ ಪರಕೆ ಹಿಡ್ಕೊಂಡು ಈಚೆ ಬರ್ತಾರೆ. ಯಾಕೋ ಬಂದೆ ಇವಲ್ಲ, ಯಾವಾಗ ಬಂದೆ ನೀನು ಅಂತ. ಅದರ ಹೆಸರು ರಂಗಾವಲಿ ಅಂತ. ಹೆಣ್ಮಕ್ಳಿಗೆ ತುಂಬ ಮುಖ್ಯ ಅದು. ರಂಗೋಲಿ ಅಲ್ಲ ಅದು, ಅದು ಆಡು ಭಾಷೆಯಲ್ಲಿ ರಂಗೋಲಿ ಆಗುತ್ತೆ. ರಂಗಾವಲಿ. ನೀವು ಎಷ್ಟು ಗಂಟೆಗೆ ಪರಕೆ ಹಿಡ್ಕೊಂಡಿರ್ತೀರಿ? ಅದಕ್ಕೆಲ್ಲ ಬಿಡ್ಬೇಕಲ್ಲ ಸಿನಿಮಾ ಟೀಮು. 5 ಗಂಟೆಗೆ ಮೇಡಮ್ 7 ಗಂಟೆಗೆ ಶಾರ್ಟ್ ರೆಡಿ ಅಂದಾಗ ನಾವು ಅದೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ ಸರ್? ಸಖತ್ ಟಾರ್ಚರ್ ಕೊಟ್ಟವ್ರೆ. ಟಾರ್ಚರ್ ಅಲ್ಲ ಸರ್, ಕಟ್ ಮಾಡಪ್ಪ ಅದೊಂದು ಚೂರು ಏನು ಪರ್ಸನಲ್ ಮಾತಾಡಿ. ಟಾರ್ಚರ್ ಅಲ್ಲ ಸರ್, ಸಿನಿಮಾ ಬೇಗ ಮುಗಿಸ್ಬೇಕು. ಬೇರೆ ಡೇಟ್ಸ್ ಇರುತ್ತೆ ನಮಗೆ, ಆ ಡೇಟಲ್ಲಿ ಮುಗಿಸ್ಕೊಡ್ಬೇಕು, ಅದಕ್ಕೆ ಅಷ್ಟೇ. ಟೋಟಲಿ ಖುಷಿಯಾಗಿದೆ ಪಾತ್ರ ನಿಮಗೆ. ಆದ್ರೆ ಮದುವೆ ಮಾಡಿಸ್ಲಿಲ್ಲ, ಅದೊಂದು ಬೇಜಾರು. ಅದೆಲ್ಲ ಬೇಡ ಬಿಡಿ ಸರ್ ಇವಾಗಲೇ. ಅಯ್ಯೋ, ನಿಮ್ಮ ಮುಖ ನೋಡ್ತಾ ಎಷ್ಟು ಫೀಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಅವರು ದೊಡ್ಡ ಇದಾಗಬೇಕು ಅಂತಿದ್ದಾರೆ. ಏನ್ ಸರ್? ಏನ್ ಮರ್ರಾನ? ದೊಡ್ಡ ನಟಿ ಆಗ್ಬೇಕು ಅಂತಿದ್ದಾರೆ. ಆಗ್ಲೇ ಮದುವೆ. ಹಸಿವಿರ್ಬೇಕು ಮನುಷ್ಯನಿಗೆ. ಹಸಿವಿದ್ರೇನೆ ಅದನ್ನ ಊಟ ಅವನು ಹುಡುಕೋತಾನೆ. ಹೊಟ್ಟೆ ಜಾಸ್ತಿ ಆದಾಗ ಹುಡುಕ್ತಾನೆ. ಹಂಗೆ ಕಲೆಯಲ್ಲೂ ಅಷ್ಟೇ, ಕಲಾವಿದನಿಗೆ ಹಸಿವಿರ್ಬೇಕು. ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಪ್ರತಿದಿನ ಕಲಿತಾ ಇರ್ತೀವಿ, ಯಾಕೆಂದರೆ ಇದು ಕಲಿಯುಗ. ಕಲಿತಾನೇ ಇರ್ಬೇಕು. ಇಷ್ಟನ್ನು ಹೇಳಿ ಈಗಾಗಲೇ ಸಂಜೆ 6:30 ಎಲ್ಲ ಬಾಗ್ಲು ಹಾಕ್ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ನಿಮ್ಮ ಸ್ಟೈಲಲ್ಲಿ ಒಂದ್ಸತಿ ಥಿಯೇಟರ್ ಜನ ನಿಮ್ಮ ಸ್ಟೈಲಲ್ಲಿ ಲಿಂಗಪ್ಪ ಸ್ಟೈಲ್ ಹಂಗಲ್ಲ, ಮುಚ್ಚಿ. ಇದನ್ನ ನೋಡಿದ್ರೆ ಇದೆಲ್ಲ ಒಳಗೆ ಹೋಗಿಲ್ಲ, ಇದು ನನಗೆ ಹೊಡಿತದಂತೆ. ಅದಕ್ಕೆ ಕ್ಯಾಚ್ ಇಟ್. ವೀಕ್ಷಕರೇ ನಮಸ್ಕಾರ. ನಮ್ಮನ್ನ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಿ. 5.8 ಇಲ್ಲಿವರೆಗೂ ಬೆಳೆಸಿರೋದು ನೀವೇ. ಮೇ 9ನೇ ತಾರೀಕು ನಮ್ಮ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ನೀವೆಲ್ಲರೂ ದೂರ ಇದ್ರೆ ಮಧ್ಯ ಡಿಸ್ಟರ್ಬ್ ಇಲ್ಲಿ ಕಟ್ ಮಾಡ್ರಿ. ಏನಪ್ಪ? ಏನಿಲ್ಲ ಸರ್, ಏನು ಇಲ್ವಾ? ಒಳ್ಳೆ ಕಡೆ ತೋರಿಸು. ಈಗ ಇಷ್ಟನ್ನು ಹೇಳಿ, ಮೇ 9ನೇ ತಾರೀಕು ನೀವು ಕನ್ನಡಿಗರೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ, ಇಡೀ ಟೀಮ್ಗೆ ಆಶೀರ್ವಾದ ಮಾಡಬೇಕು. ನಾನು ಎಣ್ಣೆ ತರಬೇಕು ಮರಿಬೇಡಿ ಪ್ಲೀಸ್. ಅಣ್ಣ, ಕನ್ನಡಿಗರು ಬೇರೆ ಭಾಷೆಯವರು ಬೇರೆ ಸಿನಿಮಾ ನಮ್ಮವರೆಲ್ಲ ಅವ್ರು ನೋಡ್ತಾರೆ. ಅವರು ಬಂದು ನಮ್ಮ ಸಿನಿಮಾ ನೋಡಕ್ಕೆ ಹೇಳಿ. ಫಸ್ಟ್ ಹೇಳ್ಬಿಡ್ತಾನೆ. ಸಾರಿ, ಬೆಂಗಳೂರಲ್ಲಿ ಯಾರ್ಯಾರಿದ್ದೀರಿ? ಎಲ್ಲ ನಮ್ಮವ್ರೆ. ಕರ್ನಾಟಕದಲ್ಲಿ ಕರ್ನಾಟಕ ಏನಪ್ಪ ನೀನು ತುಂಬ ಡಿಸ್ಟರ್ಬ್ ಮಾಡ್ತಾರ. ಇಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಯಾರು ಇಲ್ಲಿದ್ದೀರಿ ಎಲ್ಲರೂ ಮೇ 9ನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಸೂತ್ರಧಾರಿ ಸಿನಿಮಾಗೆ ನಿಮ್ಮ ಬಲ ಬೇಕು. ಆದ್ದರಿಂದ ನಿಮ್ಮನ್ನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ. ಜೈಲಿಂಗಪ್ಪ 9ನೇ ತಾರೀಕು. ಜೈಲಿಂಗಪ್ಪ 9 ಜನ ತಪ್ಪು ತಿಳ್ಕೊಬಿಡ್ತಾನೆ.
9 ಜೈ ಲಿಂಗಪ್ಪ. ಜಯವಾಗಲಿ. 9 ಅಲ್ಲಿಂಗಪ್ಪನಿಗೆ ಜೈ. ಸೂತ್ರಧಾರಿಗೆ ಜೈ. 9 ಲಿಂಗಪ್ಪನಿಗೆ ಜೈ. 9ನೇ ತಾರೀಕು ಹೇಳ್ತಾ ಇಲ್ಲ ನೀವು. 9 ಮೇ 9ನೇ ತಾರೀಕು ಸೂತ್ರಧಾರಿ 30ನೇ ತಾರೀಕು ಲಿಂಗಪ್ಪ. ನೀವು ಬಾರಿ ಅವಮಾನ ಮಾಡ್ತೇವೆ. ಇಲ್ಲ ಕರೆಕ್ಟ್ ಲಿಂಗ ಅಂತ ಈ ಖಂಡಿತ ಇತ್ತಪ್ಪ. ಲಿಂಗವಿಲ್ಲದೆ ಜಗವಿಲ್ಲ, ಲಿಂಗವಿಲ್ಲದೆ ಬೇಡ ಜನ ನೋಡ್ತಾರೆ. ಎಲ್ಲ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ. ನಮ್ಮ ಟೀಮಿಗೆ ನಿಮ್ಮ ಆಶೀರ್ವಾದ ಬೇಕು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇರ್ ಆಫ್ ಪದ್ಮಾ ಬಾರು. ಬಾರ್. ನಾನು ಹೊಡ್ತೀನಿ ಸರ್, ಹಂಗಾದ್ರೆ ನೀವು ಕೊಡಿಸ್ಬಿಡಿ ನಂದು. ಬರ್ಲಾ ಸರ್? ನಾನು ಹೇಳಿದ್ದೀನಿ ಇವರಿಗೆ. ಏನಮ್ಮ ಅರ್ಜೆಂಟಾ? ನಾನು ಹೇಳಿದ್ದೀನಿ ಅವರಿಗೆ. ನಾ ಮಾಡ್ತೀನಿ, ನಾನು ನೋಡ್ಕೊಂತೀವಿ. ಯಾಕಂದ್ರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಸರ್. ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ವೀಕ್ಷಕರ ಇಲ್ಲಿ ತಪ್ಪು ನಡೀತಾ ಇದೆ. ಇಷ್ಟೊತ್ತು ನಾನು ಏನು ಹೇಳ್ಬೇಡಿ, ನಾನು ಎಣ್ಣೆ ಕೊಡ್ತೀನಿ ಅಂದ್ಬಿಟ್ಟು ಈಗ ಜಾರ್ಕೊಂತವ್ರೆ. ಇಲ್ಲ ಸರ್, ಒಳ್ಳೇದು, ಕಡಿಮೆ ಮಾಡಿ ಸರ್. ಒಳ್ಳೇದಲ್ಲ ಸರ್. ಕಡಿಮೆ ಮಾಡಿದ್ರೆ ಸರ್ಕಾರ ನಡಿಬೇಕಲ್ಲ. ಸಾಕ್ತಿರೋದೇ ನಾವು ಸರ್ಕಾರನ. ಕಟ್ಟಾಗಿದೆ ಅಲ್ವಾ? ಹೊಡ್ರಿ. ಏನ್ ಕಟ್ಟಾಗಿದೆ ಅಲ್ಲ ಸರ್? ಸರ್ಕಾರ ಸಾಕ್ತಿರೋದೇ ನಾವು. ಬೇಕಾದ್ರೆ ನೀವು ಯಾರನ್ನ ಹೋಗಿ ಕೇಳ್ಕೊಂಬನ್ನಿ. ಹೌದು ಸರ್. ದಿನ ಟ್ಯಾಕ್ಸ್ ಕಟ್ಟೋರು ನಾವು. ಎಲ್ಲ ಒಂದಿನ ಟ್ಯಾಕ್ಸ್ ಕಟ್ಟೋರು ನೀವು. ವರ್ಷಕ್ಕೊಂದ್ಸತಿ ಅವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್. ಮೇ 9 ಮೇ 9ನೇ ತಾರೀಕು ಸೂತ್ರಧಾರಿ ಟ್ಯಾಕ್ಸ್. ಮೇ 9ನೇ ತಾರೀಕು ಸೂತ್ರಧಾರಿಗೆ ಎಲ್ಲರೂ ಬಂದು ಟ್ಯಾಕ್ಸ್ ಕಟ್ಟಿ. ನಾನು ಅಲ್ಲಿ ಇರ್ತೀನಿ, ದಯವಿಟ್ಟು ಮಿಸ್ ಮಾಡ್ಬಿಡಿ. ಕೈಲಾದಷ್ಟು